ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಳೆದಿಂಡಿಂದ ಹೇಗೆ ಪಲ್ಯನ ಮಾಡೋದು ಅಂತ ನೋಡೋಣ. ಬನ್ನಿ, ಮೊದಲಿಗೆ ನಾವು ಬಾಳೆದಿಂಡನ್ನು ತೋಟದಿಂದ ತರೋಣ. ಬನಾನಾ ಪ್ಲ್ಯಾಂಟ್ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಹರ್ಬೇಷಿಯಸ್ ಪ್ಲ್ಯಾಂಟ್. ಇದರ ಸ್ಟೆಮ್ನ ಸೂಡೋ ಸ್ಟೆಮ್ ಅಂತ ಕರಿತೀವಿ. ಯಾಕೆ ಅಂದರೆ ಇದರ ಸ್ಟೆಮ್ಮು ಮಲ್ಟಿಪಲ್ ಲೇಯರ್ಸ್ ಆಫ್ ಲೀಫ್ ಶೀತಿಂದ ಆಗಿದೆ. ಇದು ತುಂಬ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈಸಿಯಾಗಿ ಕಟ್ ಮಾಡಿಬಿಟ್ಟು ಇದ್ರ ಒಳಗಡೆ ಇರುವಂಥ ಬಾಳೆದಿಂಡನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಬಾಳೆಹಣ್ಣು ಮತ್ತು ಬಾಳೆ ಎಲೆಯನ್ನು ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡಿರ್ತೀವಿ. ಆದರೆ ಬಾಳೆ ದಿಂಡು ಮತ್ತು ಬಾಳೆ ಹೂವು ಸ್ವಲ್ಪ ಮೂಲೆ ಗುಂಪಾಗಿದೆ. ಬಾಳೆ ಗಿಡದಿಂದ ಬಾಳೆಗೊನೆನ ಹಾರ್ವೆಸ್ಟ್ ಮಾಡಿದ ಮೇಲೆ ಮೋಸ್ಟ್ ಆಫ್ ದ ಟೈಮ್ ಈ ಬಾಳೆ ದಿಂಡು ವೇಸ್ಟ್ ಆಗಿಬಿಡುತ್ತೆ. ಬಟ್ ಆ್ಯಕ್ಚುಲಿ ಇದು ವೇಸ್ಟ್ ಅಲ್ಲ, ಇಟ್ಸ್ ಅ ಸೂಪರ್ ಫುಡ್. ಬಾಳೆ ದಿಂಡಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದು ಡೈಜೆಷನ್ಗೆ ಸಖತ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ರೆಡ್ಯೂಸಸ್ ಆ್ಯಸಿಡಿಟಿ. ಆಯುರ್ವೇದದಲ್ಲಿ ಬಾಳೆ ದಿಂಡಿನ ಸೇವನೆಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಈ ಬಾಳೆ ದಿಂಡನ್ನ ರೆಗ್ಯುಲರ್ ಆಗಿ ಇಂಟೇಕ್ ಮಾಡಿದ್ರೆ ಕಿಡ್ನಿ ಸ್ಟೋನ್ಸ್ ಪ್ರಿವೆಂಟ್ ಆಗುತ್ತೆ. ಈ ಬಾಳೆ ದಿಂಡು ವಾಟರ್ ಕಂಟೆಂಟ್ ಜಾಸ್ತಿ ಇದ್ದು ಲೋ ಕ್ಯಾಲೋರಿ ಫುಡ್ ಆಗಿರೋದ್ರಿಂದ ವೆಯ್ಟ್ ಲಾಸ್ ಮಾಡ್ತಿರೋರಿಗೂ ಕೂಡ ಒಳ್ಳೆ ಫುಡ್. ಸೊ ಹೀಗೆ ಎಲ್ಲ ಲೇಯರ್ಸ್ ಆಫ್ ಲೀಫ್ ಶೀಟ್ಗಳನ್ನ ರಿಮೂವ್ ಮಾಡಿ ಬಾಳೆ ದಿಂಡನ್ನು ನನ್ನ ತಮ್ಮ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾನೆ. ಅಷ್ಟು ಲೇಯರ್ಸ್ ರಿಮೂವ್ ಮಾಡಿದ ಮೇಲೆ ಒಳಗಡೆ ಭಾಗ ಕ್ಲಿಯರ್ ಆಗಿದೆ ನೋಡಿ. ಈ ಭಾಗನ ನಾವು ಪಲ್ಯ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಓಕೆ, ಇವಾಗ ನಾವು ಬಾಳೆ ದಿಂಡು ತೊಗೊಂಡು ಕಿಚನ್ಗೆ ಹೋಗೋಣ. ಪಲ್ಯಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಬಾಳೆ ದಿಂಡಿನ ಪಲ್ಯಕ್ಕೆ ಮೊದಲಿಗೆ 1/4 ಕಪ್ ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳೋಣ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ಅರ್ಧ ಭಾಗ ನಿಂಬೆ ಹಣ್ಣಿನ ಹುಳಿಯನ್ನು ಇಣಿದಿಟ್ಕೊಳ್ಬೇಕು. ಬಾಳೆ ದಿಂಡನ್ನು ಮೊದಲಿಗೆ ಈ ಥರ ರೌಂಡ್ ಶೇಪಲ್ಲಿ ಹೆಚ್ಚಿಟ್ಕೊಳ್ಬೇಕು. ಎಲ್ಲ ಒಟ್ಟಿಗೆ ಈ ಥರ ರೌಂಡ್ ಶೇಪಲ್ಲಿ ಹೆಚ್ಚಿಟ್ಕೊಂಡ್ರೆ ನೆಕ್ಸ್ಟ್ ಚಿಕ್ಕದಾಗಿ ಹೆಚ್ಚೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಹೆಚ್ಕೊಳ್ಳುವಾಗ ಕೆಲವೊಂದು ಸಲ ನಾರು ತುಂಬ ಜಾಸ್ತಿ ಇದ್ದರೆ ಹಾಗೆ ಸಿಗಾಕೊಳ್ಳುತ್ತೆ. ಅದನ್ನು ಈ ಥರ ತೆಗಿತಾ ಸರ್ಕ್ಯುಲರ್ ಆಗಿ ಹೆಚ್ಕೋಬೇಕು. ಸೊ ಒನ್ಸ್ ಎಲ್ಲ ಸ್ಲೈಸ್ ಮಾಡ್ಕೊಂಡ್ಮೇಲೆ ಈ ಥರ 2-3 ಸ್ಲೈಸಸ್ನ ಒಟ್ಟಿಗೆ ಇಟ್ಕೊಂಡು ಚಿಕ್ಕದಾಗಿ ಪಲ್ಯಕ್ಕೆ ಹೆಚ್ಕೋಬೇಕು. ಪಲ್ಯಕ್ಕಾದರೂ ಅಷ್ಟೇ ಅಥವಾ ಹಸಿ ಕೋಸಂಬರಿ ಮಾಡೋದಾದರೂ ಅಷ್ಟೇ, ಇಷ್ಟು ಚಿಕ್ಕಗಿದ್ರೆ ಸಾಕಾಗುತ್ತೆ. ಈ ಥರ ಚಿಕ್ಕ ಕಟ್ ಮಾಡಿದ ಮೇಲೆ ಬಾಳೆ ದಿಂಡನ್ನು ಹಾಗೇ ಹೊರಗಡೆ ಬಿಟ್ಟರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಯಾಕೆ ಅಂದರೆ ಇದರಲ್ಲಿರುವಂಥ ಪಾಲಿಫಿನಾಲ್ಸು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಬ್ಲ್ಯಾಕ್ ಆಗುತ್ತೆ. ಅದಕ್ಕೇ ನಿಂಬೆಹಣ್ಣು ಹಾಕಿರೋ ನೀರಲ್ಲಿ ಇಡಬೇಕು. ನೆಕ್ಸ್ಟು ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಪ್ಯಾನ್ನ ಒಲೆ ಮೇಲೆ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಹಾಕಿ ನೆಕ್ಸ್ಟು ಸಾಸಿವೆ, ಜೀರಿಗೆ ಹಾಗೂ ಒಗ್ಗರಣೆಗೆ ಕಡಲೆಬೇಳೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ. ನೆಕ್ಸ್ಟು ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ಮೇಲೆ ನಾವು ಮುಂಚೆ ನೆನೆಸಿಟ್ಟಿದ್ವಲ್ಲ ಆ ಹೆಸರು ಬೇಳೆನ ಹಾಕಬೇಕು. ಅದಾದಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಬಾಳೆ ದಿಂಡನ್ನು ಕೂಡ ಹಾಕಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿಣ. ಈಗ ಉಪ್ಪು ಮತ್ತು ಅರಿಶಿಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಹಬೆಯಲ್ಲೇ ಬೇಯೋದಕ್ಕೆ ಬಿಡಬೇಕು. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ನಾನಿಲ್ಲಿ ನೀರೇನು ಹಾಕ್ತಾ ಇಲ್ಲ. ಮಾಮೂಲಿ ಪಾತ್ರೆಯಲ್ಲಿ ಮಾಡೋದಾದರೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಬೆಸ್ಟ್ ಅನಿಸುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೇ ಸ್ವಲ್ಪ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಎಲ್ಲ ಚೆನ್ನಾಗಿ ಒಂದುಗೂಡೋ ಥರ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿದ್ರೆ ಇಷ್ಟೇ ಸಿಂಪಲ್ಲಾಗಿ ರುಚಿಕರವಾಗಿ ಆರೋಗ್ಯಕರವಾಗಿ ಬಾಳೆದಿಂಡಿನ ಪಲ್ಯನ ಮಾಡಬಹುದು. ಈ ಪಲ್ಯನ ನಾವು ಬೇಕಿದ್ರೆ ರೈಸ್ ಜೊತೆ ಆದರೂ ತಿನ್ನಬಹುದು ಅಥವಾ ಚಪಾತಿ ಜೊತೆನಾದರೂ ತಿನ್ನಬಹುದು. ನೀವು ಒಮ್ಮೆ ಬಾಳೆದಿಂಡಿನ ಪಲ್ಯನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.